ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿ ಜಿ ಚಾನಲ್. ಇವತ್ತು ನಾನು ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಸರು ಕಾಳು ಹಾಕ್ಬಿಟ್ಟು ಅದಕ್ಕೆ ಹೆಸರು ಕಾಳು ಬೇಯಕ್ಕೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ. ಸೊ ಒಂದೆರಡು ವಿಷಿಲ್ ಆಗೋವರೆಗೂ ಅದನ್ನ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಈ ಕಡೆ ಸೊಪ್ಪನ್ನು ಬೇಯಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನೀರು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ನೋಡಿ, ನೀರು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಮತ್ತು ಈಗ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಒಂದು 3-4 ಸಲ ವಾಶ್ ಮಾಡ್ಕೋಬೇಕು, ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಸೊಪ್ಪಲ್ಲಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಹಾಗೆ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ನಾವು ಸೊಪ್ಪನ್ನ. ಸರಿ, ಈಗ ನೋಡಿ ಹೆಸರು ಕಾಳು ಕೂಗ್ತಾಯಿದೆ, ಒಂದೆರಡು ವಿಷಿಲ್ ಆಗ್ತಾಯಿದೆ. ಅದು ಆಯಿತು ಅನಿಸುತ್ತೆ. ಇವಾಗ ಸೊಪ್ಪು ತೊಳೆದಿದ್ದೆಲ್ಲ ವಾಶ್ ಮಾಡಿಕೊಂಡು ಅದನ್ನ ನೀರು ಕುದೀತಾಯಿತ್ತು, ಅದರೊಳಗೆ ಎಲ್ಲ ಹಾಕ್ಕೊಂಡೆ ಸೊಪ್ಪನ್ನ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಇದಾಗಬೇಕು, ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಕುಕ್ಕರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಸೊಪ್ಪು ತುಂಬ ಒಂಥರ, ಈ ಸೊಪ್ಪು ತಿನ್ನಬೇಕಾದ್ರೆ ಬಾಯಿಗೆ ಸೊಪ್ಪು ಸಿಗಲ್ಲ, ಅದೊಂಥರ ಮೊಸಪ್ಪು ಥರ ಏನೋ ಒಂಥರ ಫೀಲ್ ಆಗುತ್ತೆ. ಬಟ್ ಈ ಥರ ಸಪ್ರೇಟ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊಪ್ಪು ತಿನ್ನಬೇಕಾದ್ರೆ ಒಂಥರ ಕ್ರಂಚಿಯಾಗಿರುತ್ತೆ, ಇನ್ನು ತಿನ್ನೋಣ ಅಂತ ಅನಿಸುತ್ತೆ. ಸರಿ, ಹೆಸ್ರು ಕಾಳು ಆಗಿದೆಯೋ ಬೆಂದಿದೆಯೋ ಇಲ್ವೋ ನೋಡೋಣ ಅಂದ್ಬಿಟ್ಟು ಅದನ್ನ ತೆಗ್ದುಬಿಟ್ಟು ಕ್ಯಾಪ್ನ ನೋಡಿದೆ, ಬೆಂದಿತ್ತು. ಸರಿ, ಇವಾಗ ಅದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಅದಾದಮೇಲೆ ಸಾಸಿವೆ ಹಾಕ್ಕೊಳ್ತೀನಿ, ಆಮೇಲೆ ಜೀರಿಗೆ ಹಾಕ್ಕೊಳ್ತೀನಿ, ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆ ಬೆಳ್ಳುಳ್ಳಿನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಂದರೆ ಒಂದು ಏನು ಬೆಳ್ಳುಳ್ಳಿಯಲ್ಲಿರೋ ಒಂದು ಇದಿರುತ್ತಲ್ಲ ಸತ್ವ, ಅದೆಲ್ಲ ಎಣ್ಣೆಲಿ ಕುಡ್ಕೋಬೇಕು, ಗಮ್ ಅನ್ನತ್ತೆ. ಸೊ ಅದಾದಮೇಲೆ ನಾವು ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂದ್ಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ ಫಸ್ಟು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರೂ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು 1/4 ಸ್ಪೂನು. ಯಾಕಂದರೆ ಒಣಗಿದ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋಲ್ಲ, ಹಸಿಮೆಣ್ಸಿನ್ಕಾಯಿ ಆದರೆ ಖಾರ ಇರುತ್ತೆ. ಸರಿ ಅಂತ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಈಗ ಸೊಪ್ಪೆಲ್ಲ ಇದಾಗಿತ್ತಲ್ಲ, ಎಲ್ಲ ಬೆಂದಿತ್ತು, ಅದು ಬಸ್ಕೊಂಬಿಟ್ಟು ಇವಾಗ ಅದಕ್ಕೆ ಹಾಕ್ತೇನೆ ನೋಡಿ. ಸೊ ಇವಾಗ ಸೊಪ್ಪು ಸ್ವಲ್ಪ ಬೇಯಬೇಕು, ಒಂದು 5-10 ನಿಮಿಷ. ಇದ್ರೊಳಗೆ ಸ್ವಲ್ಪ ಫಾಸ್ಟ್ ಊರಿಲಿ ಬೇಯಲಿ. ಸೊ ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಸೊ ಇದು ಸೊಪ್ಪು ಬೇಯ್ತಾ ಇದ್ದಂಗೆ ಇವಾಗ ಸ್ವಲ್ಪ ಅದಕ್ಕೆ ತೆಂಗಿನ ತುರಿನೂ ಹಾಕ್ತೀನಿ. ಇದು ಒಂದು 5 ನಿಮಿಷ ಬೇಯಲಿ ಅಂತ ಇಡ್ತೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಈರುಳ್ಳಿ ಎಲ್ಲ ಕೆಳಗಡೆ ಇರೋದೆಲ್ಲ ಮೇಲೆ ನೀಟಾಗೆಲ್ಲ ಬರಲಿ ಅಂದ್ಬಿಟ್ಟು. ಸರಿ, ಇವಾಗ ತೆಂಗಿನಕಾಯಿ ತುರಿನೂ ಹಾಕೊಂಬಿಡೋಣ ಅಂತ ನಾನು ಯಾವಾಗಲೂ ತೆಂಗಿನಕಾಯಿನ ಒಂದು ಬಾಕ್ಸಲ್ಲಿ ನಮ್ಮ ಯಜಮಾನ್ರ ಹತ್ರ ತುರಿಸಿಟ್ಬಿಟ್ಟಿರ್ತೀನಿ, ಈಸಿ ಆಗುತ್ತೆ. ನೈಟೆಲ್ಲ ತುರಿಸಿಟ್ಬಿಟ್ರೆ ಅದೊಂದು ತೆಂಗಿನಕಾಯಿ ಒಂದು ಕೆಲಸ ಮಾಡಿಕೊಡ್ತೀನಿ. ನಮ್ಮ ಹಸ್ಬೆಂಡ್ ಬೇರೆ ಏನೂ ಕೊಡೋಲ್ಲ ಅವರಿಗೆ. ಸರಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ತೆ. ಸೊ ಇದಾದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಹೆಸ್ರು ಕಾಳು ಬೆಂದಿರುತ್ತಲ್ಲ ಅದನ್ನು ಎಲ್ಲ ನೀಟಾಗಿ ನೀರು ಇದ್ದರೆ ಒಂದು ಸ್ವಲ್ಪ ನೀರನ್ನ ಬಸ್ಕೊಂಡ್ಬಿಡ್ತೀನಿ. ನೀರು ಜಾಸ್ತಿ ಹಾಕಿರಲ್ಲ, ಸ್ವಲ್ಪ ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟೇ ಹಾಕಿರ್ತೀನಿ. ಸೊ ಹಾಗಾಗಿ ಅದು ಏನು ನೀರು ಬಸಿಯೋದು ಅವಶ್ಯಕತೆ ಇರಲ್ಲ. ಸರಿ, ಇದು ಒಂದು 5-10 ನಿಮಿಷ ಮುಚ್ಚಿಬಿಟ್ಟು ತೆಗೆದಿಟ್ಟೆ, ಆಗಿದೆ ಎಲ್ಲ. ಈಗ ಹೆಸ್ರು ಕಾಳೆಲ್ಲ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದು, ಹೆಲ್ತಿಗೆ ಎಲ್ಲ ತುಂಬಾ ಒಳ್ಳೆಯದು. ವೀಕ್ಲಿ ನಾನು 3 ಟೈಮ್ಸ್ ಮನೇಲಿ ಸೊಪ್ಪಲ್ಯ ಮಾಡ್ತೀನಿ. ಸೊ ಡಿಫ್ರೆಂಟ್ ಟೈಪು ಸೊಪ್ಪಲ್ಯ ಬರುತ್ತೆ, ಆ ರೀತಿಯೂ ಮಾಡ್ತೀನಿ ನಾನು. ಅಂದರೆ ಸೊಪ್ಪುಗಳಲ್ಲೂ ವೆರೈಟಿ ಇರುತ್ತಲ್ಲ, ಆ ವೆರೈಟಿ ಸೊಪ್ಪಲ್ಲೂ ವೀಕ್ಲಿ 3 ಟೈಮ್ಸ್ ಮಾಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಬೇರೆ ಬೇರೆ ಸೊಪ್ಪು ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸರಿ, ಇದೊಂದು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ, ಒಂದು 5 ನಿಮಿಷ ಅಂತ ಮುಚ್ಚಿ ಇಡ್ತಾಯಿದ್ದೆ. ಸೊ ಆಗಿದೆ, ತೆಗ್ದುಬಿಟ್ಟು ಇವಾಗ ನೋಡ್ತೀನಿ ನೋಡಿ ಹೇಗಿದೆ ಸೊಪ್ಪಲ್ಯ. ಹೇಳಿದ್ನಲ್ಲ, ಮಾರ್ನಿಂಗೂ ನಾನು ಟಿಫನಿಗೂ ಸಹ ಸೊಪ್ಪಲ್ಯ ಹಾಕ್ಕೊಂಡು ತಿಂತೀನಿ. ಸ್ವಲ್ಪ ಸೊಪ್ಪಲ್ಯ ಮಾಡಿದ್ದಿನ ನನಗೆ 3 ಟೈಮು ಸೊಪ್ಪಲ್ಯನೇ. ಮಾರ್ನಿಂಗು ಬ್ರೇಕ್ಫಾಸ್ಟಿಗೂ ಸೊಪ್ಪಲ್ಯ ತೊಗೊಳ್ತೀನಿ, ಮತ್ತು ಆಫ್ಟರ್ನೂನ್ ಲಂಚಿಗೆ ಮತ್ತು ಡಿನ್ನರ್ಗೆ. ಹೇಗಿದೆ ಅಂತ ಈ ವಿಡಿಯೋ ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು.